ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಅಂಬ್ರೆಲಾ ಸ್ಕರ್ಟ್ ಕಟಿಂಗ್ ಆ್ಯಂಡ್ ಸ್ಟಿಚಿಂಗನ್ನು ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಮೊದಲಿಗೆ ಲೈನಿಂಗನ್ನು ತಗೊಂಡಿದ್ದೀನಿ. ಲೈನಿಂಗನ್ನು ನಾನು 4 ಲೇಯರಲ್ಲಿ ಫೋಲ್ಡ್ ಮಾಡಿಕೊಂಡು ಈ ಥರ ಹಾಕ್ಕೊಂಡಿದ್ದೀನಿ. ಲೆಫ್ಟ್ ಸೈಡ್ ಬಂದು ಫೋಲ್ಡಿಂಗ್ ಪಾರ್ಟನ್ನು ಹಾಕ್ಕೊಂಡಿದ್ದೀನಿ. ನನ್ನ ಕಡೆ ಓಪನ್ ಪಾರ್ಟನ್ನು ಹಾಕ್ಕೊಂಡಿದ್ದೀನಿ. ಈ ಸ್ಕರ್ಟ್ಗೆ ಕ್ಲಾತನ್ನು ನಾವು 4 ರಿಂದ 5 ಮೀಟರ್ ತಗೊಳ್ಬೇಕು. ಲೈನಿಂಗ್ ಕಡಿಮೆ ಇದ್ರೂ ಪರವಾಗಿಲ್ಲ. ಮೈನ್ ಫ್ಯಾಬ್ರಿಕ್ 4 ರಿಂದ 5 ಮೀಟರ್ ಇರೋ ಥರ ನೋಡ್ಕೊಳ್ಳಿ. ಈಗ ಈ ಕಾರ್ನರಲ್ಲಿ ಒಂದು 6 ಇಂಚು 7 ಇಂಚ್ ಲೆಂತ್ಗೆ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು. ಈ ಮೂಲೆಯಲ್ಲೇ ಸ್ಟ್ರೈಟ್ ಆಗಿ ಬರೋ ತರ ಒಂದು ಲೈನ್ ಅನ್ನ ಹಾಕೊಳ್ಬೇಕು. ಈ ತರ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಂಡು ಈಗ ಈ ಕಾರ್ನರ್ ಇಂದ ನಾವು 5.5 ಇಂದ 6 ಇಂಚ್ ಲೆಂತ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಮೊದಲಿಗೆ ಈ ಕಡೆ ಎಡ್ಜಲ್ಲಿ ಅಂದ್ರೆ ನಿಮ್ಮ ಕಡೆ ಇರೋ ಎಡ್ಜ್ ಇಂದ ಮಾರ್ಕ್ ಮಾಡಿಕೊಂಡು ಟೇಪ್ನ ಸ್ವಲ್ಪ ಸ್ವಲ್ಪ ಸರಿಸ್ಕೊಂಡು ಈ ರೀತಿ ಅದೇ ಲೆಂತ್ಗೆ ನಾವು ಮಾರ್ಕ್ ಮಾಡ್ಕೊಳ್ಬೇಕು. ಸರ್ಕಲ್ ಶೇಪಲ್ಲಿ ನಮಗೆ ಈ ಮಾರ್ಕಿಂಗ್ ಅನ್ನೋದು ಬರಬೇಕು. ಸ್ಟ್ರೈಟ್ ಆಗಿ ಬರೋದಿಲ್ಲ ಈ ಮಾರ್ಕಿಂಗು. ಅದಕ್ಕೋಸ್ಕರ ಕಾರ್ನರಲ್ಲಿ ಟೇಪನ್ನು ಟೈಟಾಗಿ ಇಟ್ಕೊಂಡು ಈ ರೀತಿ ಸ್ವಲ್ಪ ಸ್ವಲ್ಪ ಸರಿಸ್ಕೊಂಡು ನೀವು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಈ ತರ ಮಾರ್ಕ್ ಮಾಡ್ಕೊಂಡು ಇಲ್ಲೇನು ನಾವು ಮಾರ್ಕ್ ಮಾಡ್ಕೊಂಡಿದೀವೋ ಅದರ ಮೆಜರ್ಮೆಂಟ್ ಅನ್ನ ತಗೊಳ್ಬೇಕು. ಇಲ್ಲಿ ನಮಗೆ ಸೊಂಟದ ಲೂಸ್ ಅಲ್ಲಿ 4ನೇ ಭಾಗ ಎಷ್ಟಿರುತ್ತೋ ಅದಕ್ಕೆ 1 ಇಂಚು ಎಕ್ಸ್ಟ್ರಾ ಆಡ್ ಮಾಡ್ಕೊಂಡು ನಾವು ಮೆಜರ್ಮೆಂಟ್ ಅನ್ನ ತಗೊಳ್ಬೇಕಾಗುತ್ತೆ. ಅಂದ್ರೆ 4ನೇ ಭಾಗ ಎಷ್ಟಿರುತ್ತೋ ಅದಕ್ಕೆ ನೀವು 1 ಇಂಚು ಎಕ್ಸ್ಟ್ರಾ ಆಡ್ ಮಾಡ್ಕೊಂಡು ಅದೇ ಮೆಜರ್ಮೆಂಟ್ ಇಲ್ಲಿ ಬಂದಿದೆಯಾ ಇಲ್ವಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಬಂದಿಲ್ಲ ಅಂದ್ರೆ ನೀವು ಕೆಳಗಡೆ ಮೇಲೆ ಅಡ್ಜಸ್ಟ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಕಡಿಮೆ ಬಂದರೆ ನೀವು ಸ್ವಲ್ಪ ಕೆಳಗಡೆಗೆ ಮಾರ್ಕ್ ಮಾಡ್ಕೊಳ್ಳಿ. ಅಂದರೆ ಲೆಂತನ್ನು ಜಾಸ್ತಿ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಜಾಸ್ತಿ ಬಂದರೆ ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಳಿ, ಸರಿ ಹೋಗುತ್ತೆ. ನಾನು ತಗೊಂಡಿರೋ ಸೊಂಟದ ಲೂಸು 28 ಇಂಚು. ಅದರಲ್ಲಿ 4ನೇ ಭಾಗ ತಗೊಂಡು 1 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ. ಇಲ್ಲಿ ನನಗೆ ಕರೆಕ್ಟಾಗಿ ಬಂದಿದೆ. ಈಗ ನಾವು ಲೆಂತನ್ನು ಮಾರ್ಕ್ ಮಾಡಿ ಇಲ್ಲಿ ಲೆಂತನ್ನು ನಾವು ಸ್ಕರ್ಟ್ ಲೆಂತ್ ಎಷ್ಟು ಬೇಕಾಗಿರುತ್ತೋ ನೋಡಿಕೊಂಡು ಅದರಲ್ಲಿ ನಾವು 2 ಇಂಚು ಬೆಲ್ಟ್ಗೆ ಮೈನಸ್ ಮಾಡ್ಕೊಳ್ಬೇಕು. ಮೇಲೆ ನಾವು ಬೆಲ್ಟನ್ನು ಕೊಡ್ತೀವಿ. ಇಲ್ಲಿ ನಾನು ಎಲಾಸ್ಟಿಕ್ ಬೆಲ್ಟನ್ನು ಕೊಡ್ತಾ ಇದ್ದೀನಿ. ಯಾವುದೇ ಥರ ಬೆಲ್ಟ್ ಕೊಡಬೇಕಾದ್ರೆ ನಿಮಗೆ ಬೆಲ್ಟ್ ಅಗಲ ಎಷ್ಟು ಬೇಕೋ ಅದನ್ನು ಮೈನಸ್ ಮಾಡಿಕೊಂಡು ಲೆಂತನ್ನು ತೊಗೊಳ್ಬೇಕು. ಹಾಗೆಯೇ ಮೈನ್ ಫ್ಯಾಬ್ರಿಕ್ಗಿಂತ 1 ಇಲ್ಲ 2 ಇಂಚು ಲೆಂತನ್ನು ನೀವು ಲೈನಿಂಗಲ್ಲಿ ಕಡಿಮೆ ತಗೊಳ್ಬೇಕಾಗತ್ತೆ. ಸೊಂಟದ ಲೂಸಿಂದ ಕೆಳಗಡೆಗೆ ನಿಮ್ಗೆ ಎಷ್ಟು ಲೆಂತ್ ಬೇಕೋ ನೋಡಿಕೊಂಡು ಮಾರ್ಕ್ ಮಾಡಿಕೊಂಡು ಅದಾದಮೇಲೆ ನೀವು ಈ ಕಾರ್ನರ್ಗೆ ಟೇಪ್ ಇಟ್ಕೊಂಡು ಫುಲ್ ಲೆಂತ್ ಎಷ್ಟು ಬರುತ್ತೋ ನೋಡಿಕೊಂಡು ನೀವು ಸರ್ಕಲ್ ಶೇಪಲ್ಲಿ ಡ್ರಾ ಮಾಡ್ಕೊಳ್ಬೇಕು. ನಾನು ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವಾ, ಸೇಮ್ ಅದೇ ಥರನೇ ಮಾರ್ಕ್ ಮಾಡ್ಕೊಳ್ಬೇಕು. ಈ ಸೊಂಟದ ಲೂಸನ್ನು ನೀವು 4ನೇ ಭಾಗನೇ ತಗೊಳ್ಬೇಕು. ಇಲ್ಲಿ ಫ್ಯಾಬ್ರಿಕನ್ನು ನಾವು 4 ಲೇಯರಲ್ಲಿ ಹಾಕ್ಕೊಂಡಿರೋದ್ರಿಂದ 4ನೇ ಭಾಗ ತಗೊಂಡು ಅದಕ್ಕೆ 1 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಲೂಸನ್ನು ತಗೊಳ್ಬೇಕು. ನೋಡಿ, ಲೆಂತನ್ನು ನಾವು ಈ ಥರ ಸರ್ಕಲ್ ಶೇಪಲ್ಲೇ ಕೊನೆಯವರೆಗೂ ಸಹ ಮಾರ್ಕ್ ಮಾಡ್ಕೊಳ್ಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಮೇಲೆ ಈ ಕಾರ್ನರ್ ಸೊಂಟದ ಲೂಸ್ ಏನಿದೆ ಇದನ್ನು ಕಟ್ ಮಾಡ್ಕೊಳ್ಬೇಕು. ಈಗ ಇಲ್ಲೇನು ನಾವು ಲೆಂತನ್ನು ತಗೊಂಡು ಸರ್ಕಲ್ ಶೇಪ್ ಮಾರ್ಕ್ ಮಾಡ್ಕೊಂಡಿದ್ದೀವೋ ಇದನ್ನು ಕಟ್ ಮಾಡ್ಕೊಳ್ಬೇಕು. ಇಲ್ಲಿ ನಾನು ಈ ಮಾರ್ಕಿಂಗಿಗಿಂತ 1 ಇಂಚು ಎಕ್ಸ್ಟ್ರಾನೇ ತಗೊಳ್ತಾ ಇದ್ದೀನಿ. ಲೈನಿಂಗ್ ಎಷ್ಟಿತ್ತೋ ಅಷ್ಟೇ ತಗೊಂಡಿದ್ದೆ. ಅಂದರೆ ನನ್ನ ಕಡೆ ಇರೋ ಲೈನಿಂಗ್ ಲೆಂತ್ ಎಷ್ಟಿತ್ತೋ ಅಷ್ಟೇ ತಗೊಂಡಿದ್ದೆ. ಸ್ವಲ್ಪ ಲೆಂತ್ ಕಡಿಮೆ ಆಗುತ್ತೆ ಅಂತ ಅನಿಸ್ತು. ಅದಕ್ಕೋಸ್ಕರ 1 ಇಂಚಷ್ಟು ಎಕ್ಸ್ಟ್ರಾನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಕಡೆ ಬಂದಾಗ ಪೀಸನ್ನು ಜಾಯಿಂಟ್ ಮಾಡ್ಕೊಳ್ತೀನಿ. ಸ್ವಲ್ಪ ಲೆಂತ್ ಕಡಿಮೆ ಆಗಿರೋದ್ರಿಂದ ಈ ಕಾರ್ನರ್ ಪೀಸ್ನ ಈ ಥರ ಕಟ್ ಮಾಡಿಕೊಂಡು ಇಲ್ಲಿ ಪೀಸನ್ನು ಅಟ್ಯಾಚ್ ಮಾಡ್ಕೊಳ್ತೀನಿ. ಪೀಸ್ ಏನಾದರೂ ನೀವು ಜಾಯಿಂಟ್ ಮಾಡ್ಕೊಳ್ಳೋಂಗಿದ್ರೆ ಈ ಥರ ಎಲ್ಲಿ ಜಾಯಿಂಟ್ ಮಾಡ್ಕೊಳ್ಬೇಕು ಅಲ್ಲಿಗೆ ಪೀಸನ್ನು ಇಟ್ಕೊಂಡು 4 ಲೇಯರನ್ನು ತಗೊಂಡು ನಾವು ಕಟಿಂಗ್ ಮಾಡ್ಕೊಳ್ಬೇಕು. ನೋಡಿ, 2 ಲೇಯರಲ್ಲಿ ಗೇರ ಅನ್ನೋದು ನಮಗೆ ಇಷ್ಟ ಅಗಲ ಬರುತ್ತೆ. ಫುಲ್ ಸರ್ಕಲಲ್ಲಿ ಬರುತ್ತೆ. ಲೈನಿಂಗ್ ಕಟ್ ಮಾಡ್ಕೊಂಡಾಯ್ತು. ಈಗ ಮೈನ್ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಳ್ಬೇಕು. ಮೈನ್ ಫ್ಯಾಬ್ರಿಕ್ನು ಸಹ ಸೇಮ್ ಲೈನಿಂಗ್ ಫೋಲ್ಡ್ ಮಾಡ್ಕೊಂಡಾಗೆ 4 ಲೇಯರಲ್ಲಿ ಫೋಲ್ಡ್ ಮಾಡ್ಕೊಳ್ಬೇಕು. ಈ ಥರ ಫೋಲ್ಡ್ ಮಾಡಿಕೊಂಡು ಈ ಕಾರ್ನರಲ್ಲಿ ಸೇಮ್ ಫೋಲ್ಡಿಂಗ್ ಪಾರ್ಟು ಲೆಫ್ಟ್ ಸೈಡಲ್ಲಿ ಇಟ್ಕೊಂಡು ಓಪನ್ ಪಾರ್ಟು ನಮ್ಮ ಕಡೆ ಹಾಕ್ಕೊಳ್ಬೇಕು. ಈ ಥರ ಹಾಕ್ಕೊಂಡು ಇಲ್ಲಿ ಕಾರ್ನರಲ್ಲಿ ಲೆಂತನ್ನು ನಾವು ಅಂದರೆ ಸೊಂಟದ ಲೂಸ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಲೈನಿಂಗಲ್ಲಿ ಏನು ಲೆಂತ್ ತಗೊಂಡಿದ್ದೀವೋ ಅದೇ ಲೆಂತನ್ನು ತಗೊಂಡು ಮಾರ್ಕ್ ಮಾಡಿಕೊಂಡು ಒಂದು ಸರ್ಕಲ್ ಶೇಪನ್ನು ಡ್ರಾ ಮಾಡ್ಕೊಳ್ಬೇಕು. ಸೊಂಟದ ಲೂಸು ಸೇಮ್ ಇರಬೇಕು ಲೈನಿಂಗಲ್ಲಿ ಮೈನ್ ಫ್ಯಾಬ್ರಿಕಲ್ಲಿ. ಈ ಥರ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಈಗ ಮೈನ್ ಫ್ಯಾಬ್ರಿಕ್ನ ಲೆಂತನ್ನು ತಗೊಳ್ಬೇಕು. ಇಲ್ಲೂ ಸಹ ನಾವು ಲೈನಿಂಗಲ್ಲಿ ಎಷ್ಟು ಲೆಂತ್ ತಗೊಂಡಿರ್ತೀವೋ ಅದಕ್ಕಿಂತ ನಾವು 2 ಇಂಚು ಲೆಂತನ್ನು ಜಾಸ್ತಿ ತಗೊಳ್ಬೇಕು. ಅಂದರೆ ನಿಮಗೆ ಮೈನ್ ಫ್ಯಾಬ್ರಿಕ್ನ ರೆಡಿ ಲೆಂತ್ ಎಷ್ಟು ಬೇಕೋ ನೋಡಿಕೊಂಡು ಮೇಲೆ 2 ಇಂಚು ಪಟ್ಟಿಗೆ ಮೈನಸ್ ಮಾಡಿ ನೀವು ಲೆಂತನ್ನು ತಗೊಳ್ಬೇಕು. ಆ ಲೆಂತ್ಗೆ ನೀವು ಮಾರ್ಜಿನನ್ನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಬೇಕು. 1.5 ಇಂಚು ನೀವು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ. ಕೆಳಗಡೆ ನೀವು ಜಿಗ್ಜಾಗ್ ಮಾಡ್ತೀರಿ ಅಂದರೆ 1 ಇಂಚ್ ಮಾತ್ರ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲ ಕ್ಲಾತಲ್ಲೇ ನೀವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ತೀರಿ ಅಂದರೆ 1.5 ಇಂಚ್ ಎಕ್ಸ್ಟ್ರಾ ನೀವು ಆ್ಯಡ್ ಮಾಡಿಕೊಂಡು ಲೆಂತನ್ನು ತಗೊಳ್ಬೇಕು. ಲೆಂತನ್ನು ಮಾರ್ಕ್ ಮಾಡಿಕೊಂಡು ಸೇಮ್ ಲೈನಿಂಗಲ್ಲಿ ಮಾರ್ಕ್ ಮಾಡ್ಕೊಂಡಾಗೆ ಕಾರ್ನರ್ಗೆ ಟೇಪನ್ನು ಇಟ್ಕೊಂಡು ಎಷ್ಟು ಲೆಂತ್ ಇರುತ್ತೋ ನೋಡಿಕೊಂಡು ಅದೇ ಲೆಂತು ಸರ್ಕಲ್ ಶೇಪ್ ಬರೋ ಥರ ಮಾರ್ಕ್ ಮಾಡ್ಕೊಳ್ಬೇಕು. ಟೇಪ್ನ ಈ ಥರ ಸ್ವಲ್ಪ ಸ್ವಲ್ಪ ಸರಿಸ್ಕೊಂಡು ಎಷ್ಟು ಲೆಂತ್ ಇದೆಯೋ ಅದೇ ಲೆಂತ್ಗೆ ಮಾರ್ಕ್ ಮಾಡ್ಕೊಳ್ಬೇಕು. ಈ ಥರ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಈಗ ಇದನ್ನು ಕಟ್ ಮಾಡ್ಕೊಳ್ಬೇಕು. ನೋಡಿ, ಮೈನ್ ಫ್ಯಾಬ್ರಿಕ್ನು ಸಹ 2 ಲೇಯರಲ್ಲಿ ಓಪನ್ ಮಾಡಿಕೊಂಡ್ರೆ ನಮಗೆ ಫುಲ್ ಸರ್ಕಲ್ ಅಂಬ್ರೆಲಾ ಅನ್ನೋದು ಬರುತ್ತೆ. ಈಗ ಲೈನಿಂಗನ್ನು ತಗೊಂಡು
ಇದ್ರ ಮೇಲೆ ಇಟ್ಕೊಳ್ಬೇಕು. ಸೊಂಟದ ಲೂಸ್ ಎರಡೂ ಸಹ ಮ್ಯಾಚ್ ಮಾಡ್ಕೊಳ್ಬೇಕು. ಫ್ರಂಟಿಗೆ ಒಂದು ಪೀಸು, ಬ್ಯಾಕಿಗೆ ಒಂದು ಪೀಸು ಬರುತ್ತೆ. ಎರಡೂ ಪೀಸನ್ನು ಸಹ ನಾವು ಮೈನ್ ಫ್ಯಾಬ್ರಿಕ್ನ ಉಲ್ಟಾ ಸೈಡ್ಗೆ ಲೈನಿಂಗನ್ನು ಇಟ್ಟು ಅಟ್ಯಾಚ್ ಮಾಡ್ಕೊಳ್ಬೇಕು. ಲೈನಿಂಗು ಮೈನ್ ಫ್ಯಾಬ್ರಿಕ್ಕು ಎರಡೂ ಅಟ್ಯಾಚ್ ಮಾಡಿಕೊಂಡು ಎರಡೂ ಕಡೆ ಎಡ್ಜಸ್ಸನ್ನು ಫಿನಿಶಿಂಗ್ ಮಾಡ್ಕೊಳ್ಬೇಕು. ಅಂದರೆ ಯಾವುದೇ ಥರ ಓಪನ್ ಅನ್ನೋದು ಬಿಡದೆ ಈ ರೀತಿ ನಾವು ಸ್ಟಿಚ್ ಮಾಡ್ಕೊಳ್ಬೇಕು. ಹಾಗೆಯೇ ಬಾಟಮಲ್ಲಿ ಲೈನಿಂಗನ್ನು ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕು. ಮೇನ್ ಫ್ಯಾಬ್ರಿಕನ್ನು ಈ ಥರ ಜಿಗ್ಜಾಗ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಜಿಗ್ಜಾಗ್ ಮಾಡಿದ್ದೀನಿ. ನೀವು ಬೇಕಿದ್ರೆ ಮೇನ್ ಫ್ಯಾಬ್ರಿಕ್ನೂ ಸಹ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೋದು. ಈಗ ಇಲ್ಲಿ ನಾವು ಡಬಲ್ ಫೋಲ್ಡಿಂಗಲ್ಲೇ ಇಟ್ಕೊಂಡು ಸೊಂಟದ ಲೂಸ್ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು. 2 ಲೇಯರಲ್ಲಿ ಇಟ್ಕೊಂಡು ಈ ರೀತಿ ಸೊಂಟದ ಲೂಸನ್ನು ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನನಗೆ 22 ಇಂಚ್ ಬರ್ತಾ ಇದೆ. ಈಗ ಇದಕ್ಕೆ ನಾವು ಸೊಂಟದ ಪಟ್ಟಿನ ತಗೊಳ್ಬೇಕು. ಇಲ್ಲಿ ನಾನು ಮೈನ್ ಫ್ಯಾಬ್ರಿಕ್ಕು ಲೈನಿಂಗು ಎರಡೂ ಸಹ ತಗೊಂಡಿದ್ದೀನಿ. ಮೈನ್ ಫ್ಯಾಬ್ರಿಕ್ ಸ್ವಲ್ಪ ತೆಳು ಇರೋದ್ರಿಂದ ಉದ್ದ ಬಂದು ಡಬಲ್ ಫೋಲ್ಡಿಂಗಲ್ಲೇ 22 ಇಂಚ್ ನಮ್ಗೆ ರೆಡಿ ಬೇಕಲ್ವಾ. ಇದಕ್ಕೆ ನಾವು 1 ಇಂಚು ಎಕ್ಸ್ಟ್ರಾ ತೊಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಅಂದರೆ ಫೋಲ್ಡಿಂಗಲ್ಲಿ ನಾವು 23 ಇಂಚ್ ತೊಗೊಂಡ್ರೆ ಸರಿ ಹೋಗುತ್ತೆ. ಬಿಡ್ತ್ ಅನ್ನೋದು ನಾವು 5 ಇಂಚ್ ತೊಗೊಂಡ್ರೆ ಸರಿ ಹೋಗುತ್ತೆ. 2 ಇಂಚು ನೀವು ಎಲಾಸ್ಟಿಕ್ ಕೊಡ್ತಾ ಇದ್ದೀರಿ ಅಂದರೆ 5 ಇಂಚ್ ತೊಗೊಳ್ಬೇಕು. 1.5 ಇಂಚು ಎಲಾಸ್ಟಿಕ್ ಕೊಡ್ತಾ ಇದ್ದೀರಿ ಅಂದರೆ 4 ಇಂಚ್ ತೊಗೊಂಡ್ರೆ ಸರಿ ಹೋಗುತ್ತೆ. ಹಾಗೆಯೇ ಎಲಾಸ್ಟಿಕ್ನ ಲೆಂತನ್ನು ನೀವು ನಿಮ್ಮ ಸೊಂಟದ ಲೂಸ್ ಎಷ್ಟಿರುತ್ತೋ ಅದರಲ್ಲಿ ನೀವು 4 ಇಂಚು ಲೆಂತನ್ನು ಕಡಿಮೆ ತೊಗೊಳ್ಬೇಕು. 30 ಇಂಚು ನಿಮಗೆ ಸೊಂಟದ ಲೂಸ್ ಇದೆ ಅಂದ್ಕೊಳ್ಳಿ, ಅದರಲ್ಲಿ ನೀವು 4 ಇಂಚು ಕಡಿಮೆ ತೊಗೊಂಡು 26 ಇಂಚು ತೊಗೊಳ್ಬೇಕು. ಈ ಸೊಂಟದ ಪಟ್ಟಿನ ಆಲ್ರೆಡಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಮೈನ್ ಫ್ಯಾಬ್ರಿಕ್ ತೊಗೊಂಡು ಲೈನಿಂಗನ್ನು ತೊಗೊಂಡು ಮೈನ್ ಫ್ಯಾಬ್ರಿಕ್ನ ಉಲ್ಟಾ ಸೈಡ್ಗೆ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಈಗ ಈ ಸ್ಕರ್ಟ್ನ ಸೀದಾ ಸೈಡ್ ಮೇಲೆ ಇಟ್ಕೊಂಡು ಈ ಪಟ್ಟಿ ಏನಿದೆ ಇದರ ಸೀದಾ ಸೈಡು ಅದರ ಮೇಲೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಇದನ್ನು ಸ್ಟಿಚ್ ಮಾಡ್ಕೊಳ್ಬೇಕಾದ್ರೆ ಈ ಜಾಯಿಂಟ್ ಏನಿರುತ್ತೋ ಸ್ಕರ್ಟ್ನ ಜಾಯಿಂಟು ಅಲ್ಲಿಂದ ಸ್ಟಿಚ್ ಮಾಡ್ಕೊಳ್ಳಿ. ಹಾಗೆಯೇ ಈ ಸೊಂಟದ ಪಟ್ಟಿಯಲ್ಲಿ ಎಕ್ಸ್ಟ್ರಾ ಏನು ಮಾರ್ಜಿನ್ ಇಟ್ಟಿರ್ತೀವೋ ಅದನ್ನು ಬಿಟ್ಟು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು. ಇಲ್ಲಿ 1/2 ಇಂಚ್ ಮಾರ್ಜಿನ್ ಇಟ್ಕೊಂಡು ಎರಡೂ ಎಡ್ಜಸ್ಸನ್ನು ಈಕ್ವಲ್ ಆಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಕೊನೆವರೆಗೂ ಸ್ಟಿಚ್ ಮಾಡ್ಕೊಂಡು ಬಂದು ಈ ಕಡೆ ಕೊನೆಯಲ್ಲೂ ಸಹ ಈ ಪಟ್ಟಿನಲ್ಲಿ 1 ಇಂಚ್ ಎಕ್ಸ್ಟ್ರಾ ಬಿಟ್ಟಿರೋದನ್ನು ಬಿಟ್ಟು ಈಗ ಇವೆರಡೂ ಎಡ್ಜಸ್ಸನ್ನು ಕರೆಕ್ಟಾಗಿ ಇಟ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಬೇಕು. ಈ ಥರ ಯಾಕೆ ಮಾಡಬೇಕು ಅಂದರೆ ಒಂದೊಂದ್ಸಲ ನಮಗೆ ಹೆಚ್ಚು ಕಡಿಮೆ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೋಡಿಕೊಂಡು ನೀವು ಎಷ್ಟು ಬೇಕಾಗಿರುತ್ತೋ ಅಷ್ಟಕ್ಕೆ ಇದನ್ನು ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ವಿಡಿಯೋದಲ್ಲಿ ಕ್ಲಿಯರಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ನೋಡಿಕೊಂಡು ನೀವು ಸ್ಟಿಚ್ ಮಾಡ್ಕೊಳ್ಳಿ. ಈ ಥರ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಈಗ ಈ ಪಟ್ಟಿನ ಈ ಥರ ಓಪನ್ ಮಾಡಿಕೊಂಡು ಈ ಕಡೆ ಎಡ್ಜಲ್ಲಿ 1/2 ಇಂಚ್ ಕ್ಲಾತನ್ನು ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕು. ಈ ಥರ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಈ ಪಟ್ಟಿನ ನಾವು ಇದ್ರ ಮೇಲೆ ಇಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು. ನಾವು ಆಲ್ರೆಡಿ ಮೊದಲು ಸ್ಟಿಚ್ ಮಾಡ್ಕೊಂಡಿರ್ತೀವಿ ಅಲ್ವಾ, ಈ ಪಟ್ಟಿನ ಅದ್ರ ಮೇಲೇ ಇಟ್ಟು ಎಡ್ಜ್ಗೆ ಸ್ಟಿಚ್ ಹಾಕ್ಕೊಳ್ಬೇಕು. ಲಾಸ್ಟ್ವರೆಗೂ ಸ್ಟಿಚ್ ಮಾಡ್ಕೊಂಡು ಬಂದು ಲಾಸ್ಟಲ್ಲಿ 1.5 ಇಂದ 2 ಇಂಚು ಗ್ಯಾಪ್ ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಈ ಥರ ಇದರಲ್ಲಿ ನಾವು ಎಲಾಸ್ಟಿಕ್ಕನ್ನು ಹಾಕ್ಕೊಳ್ಬೇಕು. ಅದಕ್ಕೋಸ್ಕರ ಒಂಚೂರು ಗ್ಯಾಪ್ ಬಿಟ್ಟು ನೀವು ಸ್ಟಿಚ್ ಮಾಡ್ಕೊಳ್ಳಿ. ಈ ಥರ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಈಗ ಎಲಾಸ್ಟಿಕ್ಕನ್ನು ತೊಗೊಂಡು ಇದಕ್ಕೆ ಒಂದು ಪಿನ್ನನ್ನು ಹಾಕಿ ಇದರೊಳಗಡೆಯಿಂದ ಇದನ್ನು ಹಾಕ್ಕೊಳ್ಬೇಕು. ಈ ಥರ ಎಲಾಸ್ಟಿಕ್ಕನ್ನು ಹಾಕ್ಕೊಂಡು ಎರಡೂ ಎಡ್ಜನ್ನು ಇಟ್ಕೊಂಡು ಈಗ ಎರಡೂ ಎಡ್ಜನ್ನ ಅಟ್ಯಾಚ್ ಮಾಡ್ಕೊಳ್ಬೇಕು. ಓಪನ್ ಅನ್ನೋದು ಇರಬಾರ್ದು, ಎರಡನ್ನೂ ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ಬೇಕು. ಸ್ವಲ್ಪ ರಫ್ ಸ್ಟಿಚ್ ಹಾಕಿ ಸ್ಟಿಚ್ ಮಾಡ್ಕೊಳ್ಳಿ. 1 2 3-4 ಸ್ಟಿಚ್ಚನ್ನು ಹಾಕ್ಕೊಳ್ಳಿ, ಸ್ಟಿಪ್ ಆಗಿರುತ್ತೆ. ಸ್ಟಿಚ್ ಮಾಡಿಕೊಂಡು ಎಲಾಸ್ಟಿಕ್ಕನ್ನು ಒಳಗಡೆ ತಳ್ಳಿ ಫ್ಯಾಬ್ರಿಕನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಥರ ಸ್ವಲ್ಪ ಎಕ್ಸ್ಪೆಂಡ್ ಮಾಡಿ 2-3 ಸಲ ಎಳೆದು ಬಿಡಿ, ಕರೆಕ್ಟಾಗಿ ನಿಮಗೆ ಅಡ್ಜಸ್ಟ್ ಆಗಿಬಿಡುತ್ತೆ. ಈ ಥರ ಸರಿ ಮಾಡಿಕೊಂಡು ಈಗ ಇಲ್ಲೇನು ನಾವು ಓಪನ್ ಬಿಟ್ಟಿದ್ದೀವೋ ಎಲಾಸ್ಟಿಕ್ ಹಾಕ್ಕೊಳ್ಳೋದಕ್ಕೆ ಅದನ್ನು ಕ್ಲೋಸ್ ಮಾಡಿ ಸ್ಟಿಚ್ ಹಾಕ್ಕೊಳ್ಬೇಕು. ಈ ಥರ ಸ್ಟಿಚ್ ಹಾಕ್ಕೊಂಡು ಮತ್ತೆ ಇನ್ನೊಂದ್ಸಲ ನಾವು ಇದನ್ನು ಅಡ್ಜಸ್ಟ್ ಮಾಡಿಕೊಂಡು ಮಿಡ್ಲಿಗೆ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು. ಮಿಡ್ಲಿಗೆ ಸ್ಟಿಚ್ ಹಾಕ್ಕೊಳ್ಳೋವಾಗ ಈ ಸೈಡು ಆ ಸೈಡು ಎರಡೂ ಸೈಡು ಎಲಾಸ್ಟಿಕ್ಕನ್ನು ಟೈಟಾಗಿ ಹಿಡಿದು ಎಳೆದು ಸ್ಟಿಚ್ ಹಾಕ್ಕೊಳ್ಬೇಕು. ನೋಡಿ, ಈ ಥರ ನಾವು ಸ್ಟಿಚ್ ಮಾಡ್ಕೊಳ್ಬೇಕು. ಫೈನಲ್ ಆಗಿ ಸ್ಕರ್ಟ್ನ ಫಿನಿಶಿಂಗ್ ಅನ್ನೋದು ಆಯಿತು. ನೋಡಿದ್ರಲ್ವಾ, ಇವತ್ತಿನ ವಿಡಿಯೋದಲ್ಲಿ ಫುಲ್ ಸರ್ಕಲ್ ಅಂಬ್ರೆಲಾ ಸ್ಕರ್ಟನ್ನು ಯಾವ ರೀತಿ ಕಟಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊಡ್ತೀನಿ. ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅನ್ಸಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆಯೇ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.